ಸಂಕ್ಷಿಪ್ತ ಮಾಹಿತಿ. ಸಣ್ಣ ನೀಲಿ ವಜ್ರ ಜನನ ಮತ್ತು ಮೂಲ. ಜನನ ಜೂನ್ 4, 1884. ಹೆಸರು ಕೃಷ್ಣರಾಜ ಒಡೆಯರ್. ಆಗಿ ತಂದೆಯ ತಾಯಿ ಚಾಮರಾಜ ಒಡೆಯರ್ ಎಕ್ಸ್ ಮತ್ತು ಕೇರಳೆಮ್ಮಣ್ಣಿ ದೇವಿ. ಬಾಲ್ಯದಿಂದಲೇ ವಿದ್ಯಾಭ್ಯಾಸ, ಕಲೆ, ಆಡಳಿತ ಇವನಿಗೆ ಇಷ್ಟ. ಆಡಳಿತಾವಧಿ. ಆಡಳಿತ ಆರಂಭ 1902, ಅಂತ್ಯ 1940. ಒಟ್ಟು ಸುಮಾರು 38 ವರ್ಷಗಳ ಕಾಲ ಮೈಸೂರು ರಾಜ್ಯವನ್ನು ಪ್ರಗತಿಪರವಾಗಿ ನಡೆಸಿದರು. ಪ್ರಮುಖ ಕೊಡುಗೆಗಳು. 1. ಶಿಕ್ಷಣದಲ್ಲಿ ಸುಧಾರಣೆ. ಮೈಸೂರು ವಿಶ್ವವಿದ್ಯಾಲಯವನ್ನು 1916ರಲ್ಲಿ ಸ್ಥಾಪಿಸಲು ಮುಂದಾದರು. ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣಕ್ಕೆ ಉತ್ತೇಜನ. ಮಹಿಳಾ ಶಿಕ್ಷಣಕ್ಕೆ ವಿಶೇಷ ಪ್ರಾಮುಖ್ಯತೆ ಕೊಟ್ಟರು. 2. ಕೃಷಿ ಮತ್ತು ನೀರಾವರಿ ಅಭಿವೃದ್ಧಿ. ಕೃಷ್ಣರಾಜ ಸಾಗರ್, ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣಕ್ಕೆ ಅನುಮೋದನೆ ಕೊಟ್ಟವರು. ಸರ್ ಎಂ. ವಿಶ್ವೇಶ್ವರಯ್ಯರ ಮಾರ್ಗದರ್ಶನದಲ್ಲಿ ಮೈಸೂರಿನ ನೀರಾವರಿ ಮತ್ತು ಕೈಗಾರಿಕೆ ಅಭಿವೃದ್ಧಿ ಕಂಡಿತು. 3. ಉದ್ಯಮ ಮತ್ತು ಆರ್ಥಿಕ ಅಭಿವೃದ್ಧಿ. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಮೈಸೂರು ಸಿಲ್ಕ್ ಫ್ಯಾಕ್ಟರಿ, ಶಿವಮೊಗ್ಗ ಐರನ್ ಅಂಡ್ ಸ್ಟೀಲ್, ಮೈಸೂರು ಬ್ಯಾಂಕ್ ಸ್ಥಾಪನೆ ಇವುಗಳಿಗೆ ಇವರಿಂದ ಭಾರಿ ಪ್ರೋತ್ಸಾಹ.